Praise the Lord. Greetings to you all in the name of our Lord and Savior Jesus Christ. Today's Bible verse, Deuteronomy chapter 32 verse 10. He found them wandering through the desert, a desolate wind-swept wilderness. He protected them and cared for them as he would protect himself. ಧರ್ಮೋಪದೇಶ ಕಾಂಡ 32:10 ವಚನ. ಆತನು ಅವರನ್ನು ಶೂನ್ಯವೂ ಭಯಂಕರವೂ ಆಗಿರುವ ಮರಳು ಕಾಡಿನಲ್ಲಿ ಕಂಡು ಪರಾಮರಿಸಿ ಪ್ರೀತಿಯಿಂದ ಆವರಿಸಿಕೊಂಡು ಕಣ್ಣುಗುಡ್ಡಿನಂತೆ ಕಾಪಾಡಿದರು. ಇವತ್ತಿನ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ತನ್ನ ಮಕ್ಕಳನ್ನ ಯಾವ ರೀತಿ ಕಾಪಾಡಿದರು ಎಂಬುದಾಗಿ. ತನ್ನ ಕಣ್ಣುಗುಡ್ಡಿನಂತೆ ದೇವರು ನಮ್ಮನ್ನು ಕಾಪಾಡುತ್ತಾರೆ ಎನ್ನುವ ವಾಕ್ಯ ಇವತ್ತು ದೇವರು ನಮಗೆ ಕೊಡ್ತಾ ಇದ್ದಾರೆ ಪ್ರಿಯರೇ. ಹೌದು, ನಮ್ಮ ಕಣ್ಣನ್ನು ನಾವು ಯಾವ ರೀತಿ ರಕ್ಷಿಸಿಕೊಳ್ಳುತ್ತೇವೆ, ನಮ್ಮ ಕಣ್ಣಿಗೆ ಏನೂ ಆಗದಂತೆ ನೋಡಿಕೊಳ್ಳುತ್ತೇವೆ. ಕಣ್ಣಿಗೆ ಯಾವ ಮಣ್ಣು, ಧೂಳು, ಗಾಳಿ ಕೂಡ ಬರದಂತೆ ನಾವು ನಮ್ಮ ಕಣ್ಣನ್ನು ರಕ್ಷಿಸಿಕೊಳ್ಳುತ್ತೇವೆ. ನಮ್ಮ ದೇವರು ಕೂಡ ನಮ್ಮನ್ನು ತನ್ನ ಕಣ್ಣಿನಂತೆ ಕಾಪಾಡುತ್ತಾರೆ. ನಮ್ಮ ಕಣ್ಣಿಗೆ ನಾವು ಏನೂ ಆಗದಂತೆ ನಾವು ಹೇಗೆ ನೋಡಿಕೊಳ್ಳುತ್ತೇವೆಯೋ ಹಾಗೆ ದೇವರು ತನ್ನ ಕಣ್ಣಾದ ನಮ್ಮನ್ನು ಏನೂ ಆಗದಂತೆ ನೋಡಿಕೊಳ್ಳುತ್ತಾರೆ. ಮರಳು ಕಾಡಿನಲ್ಲಿ, ಆ ಡೆಸರ್ಟ್ನಲ್ಲಿ ಯಾವ ಒಂದು ಏನೂ ಇಲ್ಲದಂತಹ ಪರಿಸ್ಥಿತಿಯಲ್ಲಿರುವಾಗ ಅಂಥದ್ದನ್ನು ಕಂಡು ದೇವರು ಪ್ರೀತಿಯಿಂದ ಅವರನ್ನು ಆವರಿಸಿಕೊಂಡರು ಎಂಬುದಾಗಿ ಇಲ್ಲಿ ನಾವು ನೋಡ್ತೇವೆ. ಅವರನ್ನು ಎಂದರೆ ಇಸ್ರಾಯೇಲ್ ಜನರನ್ನು ದೇವರು ಆ ರೀತಿ ಆರಿಸಿಕೊಂಡರು. ಅರಣ್ಯ ಮಾರ್ಗವನ್ನು ಯಾರೂ ಇಷ್ಟಪಡುವುದಿಲ್ಲ. ಅರಣ್ಯ ಎನ್ನುವುದು ನೀರಿಲ್ಲದ ಸ್ಥಳ. ಆ ಅರಣ್ಯದಲ್ಲಿ ಬಿಸಿಲಿನ ತಾಪ ಕೂಡ ಹೆಚ್ಚಾಗಿರುತ್ತದೆ, ಕಠಿಣವಾದ ಮಾರ್ಗವಾಗಿರುತ್ತದೆ. ಯೋಬ 38:25 ಹೇಳೋ ಪ್ರಕಾರ ಅಲ್ಲಿ ಮನುಷ್ಯ ಸಂಚಾರವಿರುವುದಿಲ್ಲ, ಅದು ನಿರ್ಜನ ಪ್ರದೇಶ, ಮನುಷ್ಯರೇ ಇಲ್ಲದಂತಹ ಕಾಡಿನಲ್ಲಿ ದೇವರು ಅಲ್ಲಿ ಹೇಳ್ತಾ ಇದ್ದಾರೆ, ಮಳೆ ಸುರಿಸಿ ತೃಪ್ತಿಪಡಿಸುವೆನು ಎಂಬುದಾಗಿ. ಹೌದು, ಅದೇ ವಾಕ್ಯ ಇವತ್ತು ನಮಗೂ ಕೂಡ ಹೇಳ್ತಾ ಇದ್ದಾರೆ. ಆ ಮರಳು ಕಾಡಿನಲ್ಲಿ ನನ್ನನ್ನು ನಿನ್ನನ್ನು ಕಂಡು ದೇವರು ನಮ್ಮನ್ನು ಕಾಪಾಡುತ್ತಾರೆ, ನಮ್ಮನ್ನು ರಕ್ಷಿಸುತ್ತಾರೆ ಎಂಬುದಾಗಿ. ಒಂದು ದಿನ ಹಾಗರಳು ಆ ಅರಣ್ಯ ಮಾರ್ಗದಲ್ಲಿ ಹೋಗುತ್ತಾ ಇದ್ದಳು. ತನ್ನ ಯಜಮಾನಿಯಾದ ಸಾರಳ ಹಿಂಸೆಯನ್ನು ಸಹಿಸಲಿಕ್ಕೆ ಆಗದೆ ಆಕೆ ಆ ಶೂರ್ ಅರಣ್ಯದ ಮಾರ್ಗದಲ್ಲಿ ಹೋಗಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಳು. ಆದರೆ ಕರ್ತನು ಆಕೆಯನ್ನು ಅಲ್ಲಿ ಕಂಡುಕೊಂಡರು. ಆ ಅರಣ್ಯದ ಮಾರ್ಗದಲ್ಲಿ ಅವಳನ್ನು ಸಂಧಿಸಿದರು, ಅವಳನ್ನು ಆದರಿಸಿದರು. ಅವಳು ದಾಸಿ ಎಂಬುದಾಗಿ ಕರ್ತನು ತಾತ್ಸಾರ ಮಾಡಲಿಲ್ಲ. ಯಾರೇ ಆಗಿರಲಿ, ಕಷ್ಟದಲ್ಲಿರುವವರನ್ನು ದೇವರು ಕಂಡು ಅವರನ್ನು ಪರಾಮರಿಸುತ್ತಾರೆ, ಅವರನ್ನು ಪ್ರೀತಿಸುತ್ತಾರೆ, ಅವರನ್ನು ಆದರಿಸುತ್ತಾರೆ. ನನ್ನ ಪ್ರಿಯ ದೇವಜನರೇ, ನೀನು ಇವತ್ತು ಕಷ್ಟದಲ್ಲಿದೆಯಾ, ನೀನು ಸಂಕಟದಲ್ಲಿದೆಯಾ, ನಿನ್ನನ್ನೇ ದೇವರು ನೋಡ್ತಾ ಇದ್ದಾರೆ. ನಿನ್ನನ್ನು ತನ್ನ ಕಣ್ಣುಗುಡ್ಡಿನಂತೆ ಕಾಪಾಡಲಿಕ್ಕೆ ದೇವರು ಬಯಸ್ತಾ ಇದ್ದಾರೆ. ಅರಣ್ಯ ಮಾರ್ಗದಲ್ಲಿರುವ ಮೋಶೆಯನ್ನು ಕೂಡ ದೇವರು ನೋಡಿದರು. ಅವನು ಅರಮನೆಯಲ್ಲಿ ಸುಖವಾಗಿ ಜೀವಿಸಿದವನು, ಕುದುರೆ ಸವಾರಿ, ಬಿಲ್ಲು ವಿದ್ಯೆ ಎಲ್ಲವುಗಳಲ್ಲಿ ಅವನು ಪ್ರವೀಣನಾಗಿದ್ದನು. ರಾಜ್ಯಭಾರ ಮಾಡಬೇಕಾಗಿರ್ತಕ್ಕಂಥ ಅವನು ಒಂದು ಕೋಲನ್ನು ಇಟ್ಟುಕೊಂಡು ಕುರಿಗಳನ್ನು ಮೇಯಿಸುವಂಥವನಾಗಿದ್ದನು. ಹೊರೇಬ್ ಬೆಟ್ಟದಲ್ಲಿ ಕುರಿಗಳನ್ನು ಮೇಯಿಸುತ್ತಿರುವಾಗಲೇ ದೇವರು ಅವನನ್ನು ಸಂಧಿಸಿದರು. ಇಸ್ರಾಯೇಲ್ ಜನರು ಕಷ್ಟದಲ್ಲಿರುವಾಗಲೇ ದೇವರು ಮೋಶೆಯನ್ನು ಸಂಧಿಸಿ ಅರಣ್ಯ ಮಾರ್ಗದಲ್ಲಿ ಮೋಶೆಗೆ ಒಂದು ಮಾರ್ಗವನ್ನು ತೋರಿಸಿಕೊಟ್ಟರು. ಕಾನಾನ್ ದೇಶಕ್ಕೆ ಇಸ್ರಾಯೇಲ್ ಜನರನ್ನು ನಡೆಸಿಕೊಂಡು ಹೋಗಲಿಕ್ಕೆ ಒಂದು ಮಾರ್ಗವನ್ನು ಏರ್ಪಡಿಸಿದರು. ಹೌದು, ದೇವರು ಇಸ್ರಾಯೇಲರನ್ನು ಶೂನ್ಯವೂ ಭಯಂಕರವೂ ಆಗಿರುವ ಆ ಮರಳು ಕಾಡಿನಲ್ಲಿ ಅವರನ್ನು ಕಂಡು ಅವರನ್ನು ಪರಾಮರಿಸಿ ಪ್ರೀತಿಯಿಂದ ಆವರಿಸಿಕೊಂಡು ತನ್ನ ಕಣ್ಣುಗುಡ್ಡಿನಂತೆ ಕಾಪಾಡಿದರು. ಇದು ಎಂತಹ ಪ್ರೀತಿಯಲ್ಲವೇ, ಎಂತಹ ಆದರಣೆಯಲ್ಲವೇ? ನನ್ನ ಪ್ರಿಯ ದೇವ ಮಕ್ಕಳೇ, ಅದೇ ಕರ್ತನು ಇಂದು ನಿಮ್ಮನ್ನೂ ಕೂಡ ನೀವು ಅರಣ್ಯ ಮಾರ್ಗದಲ್ಲಿ ನಡೆಯುತ್ತಿರುವಾಗ ನಿಮ್ಮ ಮಾರ್ಗವನ್ನು ಜೀವ ಬುಗ್ಗೆಯಾಗಿ ಮಾರ್ಪಡಿಸಲಿಕ್ಕೆ ದೇವರು ಸಿದ್ಧರಿದ್ದಾರೆ. ಇಸ್ರಾಯೇಲ್ ಜನರನ್ನು ಮೋಶೆಯು ಅರಣ್ಯ ಮಾರ್ಗದಲ್ಲಿ ನಡೆಸಿಕೊಂಡು ಬರುವುದನ್ನು ಬಿಳಾಮನು ನೋಡಿ ಈ ರೀತಿ ಹೇಳುತ್ತಾನೆ. ಅದನ್ನು ಅರಣ್ಯಕಾಂಡ 24:5 ನಾವು ನೋಡ್ತೇವೆ. ಯಾಕೋಬರೇ, ನಿಮ್ಮ ಡೇರೆಗಳು ಎಷ್ಟೋ ಚೆಲುವಾಗಿವೆ, ಇಸ್ರಾಯೇಲರೇ ನಿಮ್ಮ ನಿವಾಸಗಳು ಎಷ್ಟೋ ರಮ್ಯವಾಗಿವೆ ಎಂಬುದಾಗಿ. ಅವರು ಮರಳು ಕಾಡಿನಲ್ಲಿ ಜೀವಿಸುತ್ತಿರುವಾಗಲೂ ಪ್ರವಾದಿಯಾದ ಬಿಳಾಮನ ಕಣ್ಣಿಗೆ ಅವರ ಡೇರೆಗಳು ಎಷ್ಟೋ ಅಂದವಾಗಿ ಚಲುವಾಗಿ ಕಾಣಿಸಿಕೊಂಡವು. ಹೌದು ನನ್ನ ಪ್ರಿಯ ದೇವಜನರೇ, ಇಂದು ನಿಮ್ಮ ಜೀವಿತ ಅರಣ್ಯ ಮಾರ್ಗದಂತಿರಬಹುದು, ಏನೂ ಇಲ್ಲದಂತಹ ಪರಿಸ್ಥಿತಿ ಇರಬಹುದು. ಆದರೆ ನಿಮ್ಮನ್ನು ಎಷ್ಟೋ ಚಲುವಾಗಿ, ಎಷ್ಟೋ ಸುಂದರವಾಗಿ ಮಾಡಲಿಕ್ಕೆ ದೇವರು ಬಯಸ್ತಾ ಇದ್ದಾರೆ. ಇಂದೇ ನೀನು ದೇವರ ಬಳಿ ಬಾ, ಮೊಣಕಾಲೂರಿ ದೇವರಿಗೆ ಪ್ರಾರ್ಥನೆ ಮಾಡು, ಕಣ್ಣೀರಿನಿಂದ ಪ್ರಾರ್ಥಿಸು. ಖಂಡಿತವಾಗಿಯೂ ದೇವರು ನಿನ್ನ ಕೂಗನ್ನು ಕೇಳಿ, ನಿನ್ನ ಪ್ರಾರ್ಥನೆಯನ್ನು ಕೇಳಿ ನಿನ್ನ ಜೀವಿತವನ್ನು ಅಂದವಾಗಿಸುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಅಂದು ಹಾಗರಳ ಜೀವಿತ ಅರಣ್ಯ ಮಾರ್ಗದಂತಹ ಜೀವಿತ ಇತ್ತು, ಇಸ್ರಾಯೇಲರ ಜೀವಿತ
ಜೀವಿತ ಅರಣ್ಯ ಮಾರ್ಗದಂತಹ ಜೀವಿತ ಇತ್ತು. ಅಂತಹ ಸಂದರ್ಭದಲ್ಲಿ ನೀನು ಅವರ ಕೈ ಹಿಡಿದು ಅವರನ್ನು ಕಾಪಾಡಿ ಅವರನ್ನು ಪರಾಂಬರಿಸಿ ನಿನ್ನ ಕಣ್ಣುಗುಡ್ಡಿನಂತೆ ಅವರನ್ನು ಕಾಪಾಡಿದೆ ದೇವ, ನಿನಗೆ ಸ್ತೋತ್ರ ಸ್ವಾಮಿ. ಇಂದು ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಸ್ವಾಮಿ. ಇವರಲ್ಲಿ ಅನೇಕರು ಇದೇ ಥರವಾದ ಅನುಭವವನ್ನು, ಮರಳುಗಾಡಿನ ಅನುಭವವನ್ನು ಅನುಭವಿಸುತ್ತಾ ಇರಬಹುದು ದೇವರೇ. ಅಂತಹ ಜನರಿಗೋಸ್ಕರ ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ. ಅವರೆಲ್ಲರನ್ನ ಕನಿಕರಿಸು, ಕಾಪಾಡು. ಅವರ ಜೀವನವು ಜೀವಬುಗ್ಗೆ ಆಗ್ಲಿಕ್ಕಾಗುವಂತೆ ಕೃಪೆ ಮಾಡಬೇಕಾಗಿ ಯೇಸುವಿನ ಒಂದೇ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.